ನಾನು ಮಾರುತಿ ಪಾವಗಡ. ಇವತ್ತಿನ ವಿಸ್ತಾರ ನ್ಯೂಸ್ನ ಜಿದ್ದಾಜಿದ್ದಿ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರ. ಹಾಸನ ಜಿಲ್ಲೆ ರಾಜ್ಯದಿಂದ ದೇಶಕ್ಕೆ ಒಬ್ಬ ಪ್ರಧಾನಿಯನ್ನು ಕೊಟ್ಟಂತಹ ಒಂದು ಜಿಲ್ಲೆ. ಹೀಗಾಗಿ ಹಾಸನಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ರಾಜ್ಯದಲ್ಲಿ ಇದೆ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ರಾಜ್ಯದ ಜನರ ಗಮನವನ್ನು ಸೆಳೀತಾ ಇದೆ. ಯಾಕಂತೇಳಿದ್ರೆ 1999 ಹಾಗೂ 2018 ಹೊರತುಪಡಿಸಿದ್ರೆ ಬಹುತೇಕ ಇಲ್ಲಿ ಇತ್ತೀಚೆಗೆ ಜಾತ್ಯತೀತ ಜನತಾ ದಳವೇ ಅಭ್ಯರ್ಥಿಗಳೇ ಹೆಚ್ಚಾಗಿ ಗೆದ್ದು ಬಂದಿರುವಂಥ ಒಂದು ಕ್ಷೇತ್ರ. ಜೊತೆಗೆ JDSನ ಅಭ್ಯರ್ಥಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದಂಥ ಒಂದು ಕ್ಷೇತ್ರ. 2018 ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ BJP ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದಾರೆ. 5 ವರ್ಷಗಳ ಕಾಲ ಅವರೇನಾದರೂ ಕೆಲಸ ಮಾಡಿದಾರಾ ಇಲ್ವಾ ಅನ್ನುವಂಥದ್ದು. ಜೊತೆಗೆ ಈ ಬಾರಿ ಸ್ವರೂಪ್ ಗೌಡ ಇಲ್ಲಿ JDSಯಿಂದ ಅಭ್ಯರ್ಥಿ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಇತ್ತು. ಕಳೆದ 1 ವಾರದಿಂದ ದಿಕ್ಕು ಬದಲಾಗ್ತಾ ಇದೆ, ಚರ್ಚೆ ಬದಲಾಗಿದೆ. JDSಯಿಂದ ಭವಾನಿ ರೇವಣ್ಣ ಅವರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ಆದರೆ ರೇವಣ್ಣ ಅವರ ಇಡೀ ಕುಟುಂಬ ಭವಾನಿ ರೇವಣ್ಣ ಅವರಿಂದ ಮಾತ್ರ ಪ್ರೀತಮ್ ಗೌಡ ಅವರನ್ನು ಸೋಲಿಸೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಅಲ್ಲಿ 6 ಅಭ್ಯರ್ಥಿಗಳಿಂದ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾದರೆ ಈಗ ಇಲ್ಲಿ ಟ್ರೆಂಡ್ ಏನಿದೆ? ಭವಾನಿ ಅವರ ಅನಿವಾರ್ಯತೆ ಇದೆಯಾ? ಪ್ರೀತಮ್ ಗೌಡರು ಕೆಲಸ ಮಾಡಿದಾರಾ ಇಲ್ವಾ ಅನ್ನುವಂಥದ್ದನ್ನು ಹಾಸನ ವಿಧಾನಸಭಾ ಕ್ಷೇತ್ರದ ಜನರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಅಪರೂಪದ ದರ್ಶನ ನೀಡಿ ಹರಸುವ ಹಾಸನಾಂಬೆಯ ತವರು ಶ್ರೀಮಂತ ಪೌರಾಣಿಕ ಹಾಗೂ ಐತಿಹಾಸಿಕ ಪರಂಪರೆಯ ಭವ್ಯ ನೆಲೆ. ವಿಶಿಷ್ಟ ಭೌಗೋಳಿಕ ಹಿನ್ನೆಲೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಂದ ಕಂಗೊಳಿಸುವ ಭೂಮಿ. ಧರ್ಮ, ಆಧ್ಯಾತ್ಮ, ಸಂಸ್ಕೃತಿ, ಸಾಹಿತ್ಯ, ಶಿಕ್ಷಣ ಮತ್ತು ವಿಜ್ಞಾನಕ್ಕೆ ಹೆಸರುವಾಸಿಯಾದ ನೆಲವೇ ಹಾಸನ ವಿಧಾನಸಭಾ ಕ್ಷೇತ್ರ. ರಾಜಕೀಯವಾಗಿ ಸದಾ ಇಡೀ ರಾಜ್ಯದ ಗಮನ ಸೆಳೆಯುವ ಹಾಸನ ಚುನಾವಣೆ ದೃಷ್ಟಿಯಿಂದ ಭಾರಿ ಜಿದ್ದಿನ ಕ್ಷೇತ್ರವಾಗಿದೆ. ಒಟ್ಟು ಮತದಾರರು 2,35,262, ಪುರುಷರು 1,18,324, ಮಹಿಳೆಯರು 1,16,938, ಇತರೆ 5 ಮಂದಿ. ಜಾತಿವಾರು ಮತದಾರರ ವಿವರ: ಒಕ್ಕಲಿಗ 1,25,000, ಮುಸ್ಲಿಂ 30,000, ಲಿಂಗಾಯತ 25,000, SC 20,000, ST 10,000, ಕುರುಬ 3,000, ಬೆಸ್ತ 3,000, ಬ್ರಾಹ್ಮಣ 3,000, ವಿಶ್ವಕರ್ಮ 3,000 ಹಾಗೂ ಇತರೆ 15,000 ಮಂದಿ. ಕಳೆದ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ನೋಡೋಣ. 2008ರಲ್ಲಿ HS ಪ್ರಕಾಶ್ JDS ಅಭ್ಯರ್ಥಿಯಾಗಿ 52,266 ಮತಗಳನ್ನು ಪಡ್ಕೊಂಡಿದ್ರು. B ಶಿವರಾಮು ಕಾಂಗ್ರೆಸ್ ಅಭ್ಯರ್ಥಿಯಾಗಿ 35,462 ಮತ ಪಡ್ಕೊಂಡ್ರೆ ಗೆಲುವಿನ ಅಂತರ 16,804 ಇತ್ತು. 2013ರಲ್ಲಿ HS ಪ್ರಕಾಶ್ JDS ಅಭ್ಯರ್ಥಿಯಾಗಿ 61,306 ಮತಗಳನ್ನು ಪಡೆದು ಗೆದ್ರು. HK ಮಹೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 57,110 ಮತ ಪಡ್ಕೊಂಡ್ರು. ಗೆಲುವಿನ ಅಂತರ 4,196. 2018ರಲ್ಲಿ ಪ್ರೀತಮ್ ಗೌಡ BJP ಅಭ್ಯರ್ಥಿಯಾಗಿ 63,348 ಮತಗಳನ್ನು ಪಡೆದು ಗೆದ್ರು. HS ಪ್ರಕಾಶ್ JDS ಅಭ್ಯರ್ಥಿಯಾಗಿ 50,342 ಮತಗಳನ್ನು ಪಡ್ಕೊಂಡ್ರು. ಗೆಲುವಿನ ಅಂತರ 13,006. JDSನ ಭದ್ರಕೋಟೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ BJP ಬಾವುಟ ಹಾರಾಡ್ತಾ ಇದ್ದು ಪ್ರೀತಮ್ ಗೌಡ ಶಾಸಕರಾಗಿದ್ದಾರೆ. ಕ್ಷೇತ್ರದಲ್ಲಿ ಈ ಹಿಂದೆಯೂ BJP ಇಲ್ಲಿ ತನ್ನ ಪ್ರಾಬಲ್ಯ ಮೆರೆದಿತ್ತು. 1999ರಲ್ಲಿ KH ಹನುಮೇಗೌಡರು ಕಾಂಗ್ರೆಸ್ ದೊರೆದು BJPಯಿಂದ ಗೆಲುವನ್ನು ಪಡ್ಕೊಂಡಿದ್ರು. ಆ ನಂತರದಲ್ಲಿ 2004, 2008 ಹಾಗೂ 2013ರಲ್ಲಿ JDSನ HS ಪ್ರಕಾಶ್ ಹ್ಯಾಟ್ರಿಕ್ ಗೆಲುವನ್ನು ಪಡ್ಕೊಂಡಿದ್ರು. JDSನಿಂದ 4 ಬಾರಿ ಗೆದ್ದಿದ್ದ HS ಪ್ರಕಾಶ್ ಅವರ ಮಗ ಸ್ವರೂಪ್ ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದಿಂದ ಭವಾನಿ ರೇವಣ್ಣ ಕೂಡ ಸ್ಪರ್ಧೆಗೆ ರೆಡಿ ಆಗ್ತಿದ್ದಾರೆ. ಸ್ವರೂಪ್ಗೆ ಟಿಕೆಟ್ ನೀಡಿದರೆ ಅನುಕಂಪದ ಮತಗಳು, ಕ್ಷೇತ್ರದಲ್ಲಿ ಹೆಚ್ಚಿರುವ ದಾಸಗೌಡರ ಮತಗಳು ಹಾಗೂ ಪಕ್ಷದ ಸಾಂಪ್ರದಾಯಿಕ ಮತಗಳು ಒಟ್ಟುಗೂಡಿ ಗೆಲುವಿಗೆ ನೆರವಾಗಬಹುದು ಎಂಬ ಲೆಕ್ಕಾಚಾರವಿದೆ. ಆದರೆ ಭವಾನಿ ರೇವಣ್ಣ ತಾವೇ ಹಾಸನಕ್ಕೆ ಅಭ್ಯರ್ಥಿ ಎಂದು ಬಿಂಬಿಸಿಕೊಳ್ಳುತ್ತಿರುವುದು ಪಕ್ಷಕ್ಕೆ ಬಿಸಿತುಪ್ಪವಾಗಿರುವುದರ ಜೊತೆಗೆ ಕುಟುಂಬದಲ್ಲಿಯೇ ಬಿರುಕು ಮೂಡಲು ಕಾರಣವಾಗಿದೆ. ಹೀಗಾಗಿ ಈ ಕದನ ಹೇಗೆ ಕೊನೆಯಾಗುತ್ತೆ ಕಾದು ನೋಡಬೇಕಿದೆ. ಅತ್ತ ಕಾಂಗ್ರೆಸ್ ಪರಿಸ್ಥಿತಿ ಸದ್ಯ 3ನೇ ಸ್ಥಾನದಲ್ಲಿದೆ. ಕಳೆದ ಬಾರಿ ಹೊಳೆನರಸೀಪುರದಲ್ಲಿ ರೇವಣ್ಣ ಎದುರು ಸ್ಪರ್ಧಿಸಿದ್ದ ಬಾಗೂರು ಮಂಜೇಗೌಡ ಟಿಕೆಟ್ ಸಿಕ್ಕರೆ ಹಾಸನದಿಂದಲೇ ಸ್ಪರ್ಧಿಸುವೆ ಎಂದು ಪ್ರಯತ್ನಿಸುತ್ತಿದ್ದಾರೆ. ಇವರು ಮಾತ್ರವಲ್ಲದೆ ಬನವಾಸೆ ರಂಗಸ್ವಾಮಿಯೂ ಕೂಡ ಟಿಕೆಟ್ಗೆ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಈ ಎಲ್ಲದರ ನಡುವೆ ಹಾಸನ ಜನರ ಲೆಕ್ಕಾಚಾರ ಏನಿದೆ ನೋಡೋಣ ಬನ್ನಿ.
ಸರ್, ಈಗ ಇಲ್ಲಿ ಟ್ರೆಂಡ್ ಹೇಗಿದೆ, ಏನಿದೆ? ಚುನಾವಣೆ 2023 ವಿಧಾನಸಭಾ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ. ಹಾಸನದಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ? ಸರ್, ಹಾಸನದಲ್ಲಿ JDS ಒಲವಿದೆ, BJP ಇದೆ. ಹಂಗಾಗಿ JDS ಬಂದರೆ ಅನುಕೂಲ ಅನಿಸುತ್ತೆ ನಮ್ಮ ಪ್ರಕಾರ. ಈಗ ಸ್ವರೂಪ್ ಗೌಡರು ಭಾಳಷ್ಟು ದಿನಗಳಿಂದ ಕೆಲಸ ಮಾಡ್ತಾಯಿದ್ರು ಹಾಸನಕ್ಕೆ ನಾನು ಅಭ್ಯರ್ಥಿ ಆಗಬೇಕು ಅಂತ. ಜೊತೆಗೆ ಅವರಪ್ಪ ಇಲ್ಲಿ 4 ಬಾರಿ ಗೆದ್ದಂತಹ ಶಾಸಕರು. ಸ್ವರೂಪ್ ಗೌಡರು ಬೆಟರಾ ಇಲ್ಲ ಭವಾನಿ ರೇವಣ್ಣ ಅವರು ಬೆಟರಾ? ಅದು ಭವಾನಿ ರೇವಣ್ಣವರು ನಮಗೆ ಬೇಕು ಅಂತ ಹೇಳಿಲ್ಲ, ಸ್ವರೂಪ್ ಅವರು ನಮಗೆ ಬೇಕು ಅಂತ ಏನು ಹೇಳಿಲ್ಲ. ಅದು ಟಿಕೆಟ್ ನಂತರ ಆದ ನಂತರ ಗೊತ್ತಾಗುತ್ತೆ. ಇಬ್ಬರು ಬಂದು ಯಾರು ಬಂದರೂ ಅನುಕೂಲನೇ ನಮಗೆ. ಇಲ್ಲಿ JDS ಇದೆ, BJPನೂ ಇದೆ ಸರ್, ಎರಡೂ ಇದೆ ಒಟ್ಟಿಗೆ. ಇಲ್ಲಿ ಸಿಟಿಲಿ ಏನು ಮಾಡ್ತಾರೆ, BJP ಅಂತಾರೆ, ಹೊರಗಡೆಯ JDS ಅಂತಾರೆ. ಯಾವ ಇದು ಅಂತಂತಲೂ ನಮಗೆ ಹೇಳಕ್ಕೆ ಬರಲ್ಲ. 5 ವರ್ಷಗಳ ಕಾಲ ಪ್ರೀತಮ್ ಗೌಡರು BJPಯಿಂದ ಗೆದ್ದು ಶಾಸಕರಾಗಿದ್ದರು. ಹಾಸನಕ್ಕೆ ಏನಾದರೂ ಕೆಲಸ ಮಾಡಿದಾರಾ? ಮಾಡ್ಯಾರೆ ಪ್ರೀತಮ್ ಗೌಡರು ಮಾಡ್ಯಾರೆ. ನಮಗೆ JDS ಬರಬೇಕು. ನಮಗೆ BJP ಬೇಕು. ನಮಗೆ BJP ಬೇಡ. ನಮಗೆ ಬೇಕಾದ್ರೆ JDS. ಇಲ್ಲಿ ಹಿಂದಿನಿಂದಲೂ ಇಲ್ಲಿ ಎಲ್ಲ ಕೆಲಸ ಕಾರ್ಯ ಎಲ್ಲ ಅವರೇ ಮಾಡಿರೋದು. ಇಲ್ಲಿ ರೋಡು ಇವು ಮಾತ್ರ ಆಗಿದೆ ಅಷ್ಟೇ. ಬಸ್ ಸ್ಟ್ಯಾಂಡ್ ಒಳಗೆ ಇಲ್ಲಿ ಹೋಟ್ಲು ಅಷ್ಟೇ ಇದಾಗಿರೋದು, ಬೇರೆ ಏನೂ ಆಗಿಲ್ಲ ಇಲ್ಲಿ. ಅರ್ಥ ಆಯ್ತಾ? ಹಳ್ಳಿ ಕಡೆ ಎಲ್ಲ ಮಾಡಿರೋದು, ದೇವಸ್ಥಾನಗಳೆಲ್ಲ ಮಾಡಿರೋದು ನಮ್ಮ JDSನವರೇ. ಅರ್ಥ ಆಯ್ತಾ? BJP ಏನಂದ್ರೆ ಏನೂ ಮಾಡಿಲ್ಲ. ಏನಂದರೆ ಇಲ್ಲಿ ಒಂದು ಫುಡ್ ಕೋರ್ಟ್ ಮಾಡ್ಯವ್ರೆ ಅಷ್ಟೇ. JDS ಅಲ್ಲಿ ಈಗ ಹಾಸನದಲ್ಲಿ ಯಾರು ಅಭ್ಯರ್ಥಿ ಆದರೆ ಪ್ರೀತಮ್ ಗೌಡ್ರನ್ನ ಎದುರಿಸ್ಬೋದು ಅಂತ? ಇಲ್ಲಿ ಸ್ಥಳೀಯವಾಗಿರೋರು ಆದರೆ ಬೆಟರು. ಅಂದರೆ ಇಲ್ಲಿ ನಮ್ಮ ಲೋಕಲ್ಲರೇ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಅಲ್ಲಿ ಏನು ಮಾಡ್ತಾರೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಪ್ರಕಾರ ಸ್ವರೂಪ್ ಗೌಡ್ರು ಆದರೆ ಬೆಟರ್ ಅಂದ್ಕೊಂಡಿದ್ದೀವಿ. ಸರ್, ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಭವಾನಿಯವರು ನಾನೇ MLA ಕ್ಯಾಂಡಿಡೇಟು ಅಂತ ಟಿಕೆಟನ್ನು ತನ್ನಿಚ್ಚಿ ತಾನೇ ಘೋಷಣೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಸಾಮಾನ್ಯ ಅಭ್ಯರ್ಥಿನೇ ನಾವು ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಕುಮಾರಸ್ವಾಮಿಯವರು ಹೇಳಿಕೆ ಹೇಳಿದ್ದಾರೆ. ಹಂಗಾಗಿ ಅಭಿವೃದ್ಧಿ ಅನ್ನೋದನ್ನು ನೋಡೋದೇ ಆದರೆ JDSನವರು ಈ ಹಿಂದೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಕೋರ್ಟ್ ಇರ್ಬೋದು, ಹೊಸ ಬಸ್ ನಿಲ್ದಾಣ ಇರ್ಬೋದು, ಹಾಸನ ಜಿಲ್ಲೆನ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ JDS ಪ್ರಮುಖ ಪಾತ್ರ ವಹಿಸಿದೆ. ಈಗ ಮೊದಲನೇ ಬಾರಿ MLA ಆಗಿ ನಾವು ಅಭಿವೃದ್ಧಿನ 5 ವರ್ಷದಲ್ಲಿ ಮಾಡಿ ಮುಗಿಸಿದ್ದೀವಿ ಅಂತ ಏನು ಹೇಳ್ತಾರೆ ಪ್ರೀತಮ್ ಗೌಡರು, ಸೂಕ್ತವಾಗಿ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಿದ್ರೆ JDS ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ JDSಗೆ ಬೆಂಬಲ ಮಾಡೋ ಅಂಥ ಕಾರ್ಯಕರ್ತರು ತುಂಬ ಜನ ಇದ್ದಾರೆ. ಭವಾನಿ ರೇವಣ್ಣ ಅವರಾದರೆ ಸೂಕ್ತ ಅಭ್ಯರ್ಥಿ ಆಗಲ್ವಾ? ಯಾಕಾಗಲ್ಲ ಅದನ್ನು ಒಂದು ಹೇಳ್ತೀನಿ. ಇಲ್ಲಿ ಸ್ಥಳೀಯವಾಗಿ ಕ್ಷೇತ್ರ ನಮ್ಮ ಹಾಸನ ಕ್ಷೇತ್ರದಲ್ಲಿ ಅವ್ರು ಬಂದು ಇಲ್ಲಿ ನಿಂತರೆ ಕುಂದುಕೊರತೆಗಳನ್ನ ನಾವು ಆಲಿಸೋದಕ್ಕೆ ಹೊಳೆ ನರಸೀಪುರ ಹೋಗೋಕ್ಕಾಗಲ್ಲ ಅನ್ನೋದು ಕೆಲವರು ಒಂದು ಅಭಿಪ್ರಾಯ. ಇಲ್ಲಿಯವರೇ ಆದರೆ ಯಾವುದೇ ಒಂದು ಕಷ್ಟ ಸುಖಕ್ಕೂ ಕೂಡ ಇಮ್ಮಿಡಿಯೇಟಾಗಿ ಹೋಗಿ ನಾವು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೋಬೋದು ಅನ್ನೋದು ಇಲ್ಲಿ ಮತದಾರರದ್ದು ಒಂದು ಇದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸೂಕ್ತವಾಗಿ ಇಲ್ಲಿಯವರೇ ಆದರೆ ಖಂಡಿತವಾಗ್ಲೂ ಇದು ಮಾಡ್ತಾರೆ, ಇನ್ನು ಸಪೋರ್ಟ್ ಮಾಡ್ತಾರೆ. ಎಲ್ಲ ಜೋರ ನಡೀತೈತೆ, ಎಲ್ಲ ಫೈಟಾಗಿ ನಡೀತೈತೆ. ಕೊಟ್ಟರೆ ಸ್ವರೂಪ್ ಅವ್ರಿಗೆ ಕೊಟ್ಟರೆ ಇವತ್ತು ಅನುಕಂಪದ ಓಟ್ಗಳು ಜಾಸ್ತಿ ಇದೆ. ಆಮೇಲೆ ಅವ್ರ ಭವಾನಿ ಮೇಡಮ್ ಅವ್ರಿಗೆ ಕೊಟ್ಟರೆ ಮನೆಯವರೇ ನಿಲ್ತಾರೆ, ಯಾರೂ ಇಲ್ಲ ಅನ್ನೋದೊಂದು ಟ್ರೆಂಡು ಜಾಸ್ತಿ ಆಗೈತೆ. ಆಲ್ರೆಡಿ ಈಗೆಲ್ಲ ಮಾತುಕತೆ ಅದೇ. ಈಗ ಅವರೇ ನಿಲ್ಲಿಸಿ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ತಿದ್ರೆ ಎಲ್ಲ ಓಡಾಡ್ತಾರೆ ಅನ್ನೋ ಭರವಸೆ ಎಲ್ಲ ಕೂಗು ಮಾತಾಡ್ತಾವ್ರೀಗ. ಹಂಗಾಗಿ ಸ್ವಲ್ಪ ಕೊಟ್ಟರೆ ಸ್ವರೂಪ್ ಅವ್ರಿಗೆ ಕೊಟ್ಟರೆ ಗೆಲ್ತಾರೆ, ಚೆನ್ನಾಗಿ ಗೆಲ್ತಾರೆ ಅನ್ನೋದು ಕಾನ್ಫಿಡೆಂಟ್ ಜಾಸ್ತಿ ಜನಕ್ಕಿದೆ. ಅವ್ರವ್ರು ಕೂತು ಮಾತಾಡಬೇಕು. ಈಗ ಇವರಿಬ್ರು ಕಿತ್ತಾಡ್ಕೊಂಡು ಮತ್ತೆ ಅವರಿಗೆ ಲಾಭ ಮಾಡೋ ಚಾನ್ಸು ಇದ್ದೇ ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ದೊಡ್ಡ ಮಟ್ಟದಲ್ಲಿ ಯತ್ನ ಮಾಡ್ತಾವ್ರೆ. ಅವ್ರು ಹೇಳಿದ್ದು ಒಂದು ಸತ್ಯ ಇದೆ, ಜನಗಳು ಅಷ್ಟು ಖುಷಿಯಾಗಿದ್ದಾರೆ. ಹಂಗಾಗಿ ಮೇಡಮ್ ಅವ್ರು ನಿಲ್ಬಾರ್ದು ಅಂತ ಏನಿಲ್ಲ. ಮೇಡಮ್ ಅವ್ರು ನಿಂತು ಅವ್ರನ್ನ ನಿಲ್ಸ್ಕೊಂಡು ಗೆಲ್ಸಿದ್ರೆ ಇನ್ನೂ ಶಕ್ತಿ ಜಾಸ್ತಿ ಬಂದು ಅವ್ರ ಸ್ಥಾನನ ಅವ್ರು ಉಳಿಸ್ಕೋಬೋದು ಅಂತ ಎಲ್ಲ ಜನದ ಮಾತುಕತೆ. ಪ್ರೀತಮ್ ಗೌಡ್ರನ್ನ ಈ 5 ವರ್ಷದಲ್ಲಿ ರೋಡು ಚರಂಡಿ ಬಿಟ್ಟರೆ ಬೇರೆ ಏನಾದ್ರು ಸಾಧನೆ ಮಾಡಿದಾರಾ? ಬಾರ್ಗಳು ಜಾಸ್ತಿ ಆಗಿವೆ. ಬಾರ್ಗಳು ಕುಡುಕರು ಜಾಸ್ತಿ ಆಗಿರಿ. ಇವತ್ತು ನಮ್ಮೂರಲ್ಲಿ ಎಣ್ಣೆ ಕುಡಿದ 2 ಹುಡುಗರು ಆಕ್ಸಿಡೆಂಟ್ ಸತ್ತೋಯ್ಯಾರೆ. ಬಾರ್ಗಳು ಹೆಚ್ಚು ಜಾಸ್ತಿ ಆದಂಗೆ ಕುಡುಕರು ಜಾಸ್ತಿ ಆಯ್ತವ್ರು. ದಾರದಾರಿ ಸಿಗ್ತದೆ, ಇಲ್ಲೊಂದು ಸಿಗುತ್ತೆ, ಅಲ್ಲೊಂದು ಸಿಗುತ್ತೆ. ಹಾಸನ ತಾಲೂಕಲ್ಲಿ ಎಷ್ಟು ಇಡೀ ಕರ್ನಾಟಕದಲ್ಲಿ ಹಾಸನ ತಾಲೂಕಲ್ಲಿ ಇರೋಷ್ಟು ಬಾರು ಇತ್ತೀಚೆಗೆ BJP ಸರ್ಕಾರ ಬಂದಮೇಲೆ ಬಾರ್ ಆದಷ್ಟು ಇನ್ನೆಲ್ಲೂ ಆಗಿಲ್ಲ. ಇಲ್ಲಿ ನೇರವಾಗಿ ಜಿದ್ದಾಜಿದ್ದಿ ಇರುವಂಥದ್ದು ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಅಭ್ಯರ್ಥಿ? ಇಲ್ಲಿ JDS ವರ್ಸಸ್ BJP, ಕಾಂಗ್ರೆಸ್ ವರ್ಸಸ್ JDS ಇತ್ತು. ಕಾಂಗ್ರೆಸ್ ಎಲ್ಲರನ್ನೂ BJP ಕೊಂಡ್ಕೊಬಿಟ್ರು, ದುಡ್ಡು ಕೊಟ್ಟು ಎಲ್ಲರೂ. ಈಗ ಜನರು ಏನಾಗ್ಯಾರೆ ಅಂದರೆ ಮತನ ದುಡ್ಡಿ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿಮ್ಮ ಪ್ರಕಾರ ಇಲ್ಲಿ JDS ಅಭ್ಯರ್ಥಿ ಯಾರಾದರೆ ಗೆಲ್ಲಬಹುದು? ಇಲ್ಲಿ ಸರ್ JDS ಅಭ್ಯರ್ಥಿ ಅನ್ನೋದಕ್ಕಿಂತ ಒಂದು ರೇವಣ್ಣ ಕುಟುಂಬ ವರ್ಗ ಏನಿದೆ ಅದು ಅಭಿವೃದ್ಧಿ ವರ್ಗ. ಅವ್ರು ಏನೇ ಮಾಡಲಿ, ದುಡ್ಡನ್ನೇ ಖರ್ಚು ಮಾಡಲಿ, ಏನೇ ಮಾಡಲಿ, ಎಂಥದ ಮಾಡಲಿ, ಹಾಸನ ಅಭಿವೃದ್ಧಿ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಸರ್, ಹೆಂಗಿದೆ ಎಲೆಕ್ಷನ್ ಟ್ರೆಂಡ್ ಹಾಸನದಲ್ಲಿ? ಸರ್, ಹಾಸನ ಭಾಳ ಚೆನ್ನಾಗಿದೆ. ಇವತ್ತಿನ ಟ್ರೆಂಡ್ JDS ಚೆನ್ನಾಗಿದೆ.
JDS ಅಲ್ಲಿ ಯಾರೇ ಟಿಕೆಟ್ ಕೊಟ್ಟರು ಇನ್ನಂತೂ ಖಚಿತ. ಆಮೇಲೆ ಅವ್ರು ರೇವಣ್ಣರ ಅಭಿವೃದ್ಧಿ ಕಾರ್ಯ ಇರ್ಬೋದು, ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯ ಇರ್ಬೋದು, ಸ್ಥಳೀಯ ಶಾಸಕರು ಪ್ರಕಾಶ್ ಅಣ್ಣವ್ರು ಇದ್ರಲ್ಲ ಅವರ ಅಭಿವೃದ್ಧಿ ಕಾರ್ಯ ಇದ್ದು, ಯಾರಾಗಲಿ ಭವಾನಿ ಮೇಡಮ್ ಅವರಾಗಲಿ ಸ್ವರೂಪ್ ಅವರಲ್ಲಿ ಯಾರಿಗೆ ಕೊಟ್ಟರು JDS ಗೆಲ್ಲು ಖಚಿತ. ಕುಮಾರಣ್ಣ ಅಧಿಕಾರದಲ್ಲಿದ್ದಾಗ ಏನು ಮಾಡಬೇಕು, ರೈತರಿಗೆ ಏನೇನು ತಲುಪಬೇಕು ಅವೆಲ್ಲ ಸಮರ್ಪಕವಾಗಿ ತಲುಪಿದ್ದಾವೆ. ಪ್ರೀತಮ್ ಗೌಡ್ರು ಮಾಡಿರೋ ಕೆಲಸಗಳನ್ನ ನೋಡಿದ್ರೆ ಪಕ್ಷಭೇದ ಮರೆತು ಅವರು ಕಾಂಗ್ರೆಸ್ನವರಿರಲಿ JDSನವರಿರಲಿ ಅವ್ರವ್ರ ಮನೆಗಳಿಗೂ ಕೂಡ ಕಾಂಕ್ರೀಟ್ ರೋಡ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಏರಿಯಾ ವೈಸು ಶಕ್ತಿ ಮೀರಿ ಒಬ್ಬ MP ಮಾಡ್ದಿರೋ ಕೆಲಸ, ಒಬ್ಬ MLA ಮಾಡ್ದಿರೋ ಕೆಲಸನ ಮೀರಿ ಅವರು ಈ ಹಾಸನ ಕ್ಷೇತ್ರಕ್ಕೆ ಒಳ್ಳೆ ಇದನ್ನು ಒದಗಿಸ್ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ್ರು ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಸರ್, ಖಂಡಿತ ಪ್ರೀತಮ್ ಗೌಡ್ರು ಗೆದ್ದೇ ಗೆಲ್ತಾರೆ. ಎಲೆಕ್ಷನ್ನು ನಡೀತಾ ಇದೆ. ಇಲ್ಲಿ JDS BJP ಭವಾನಿ ಅವರೇ ಸೂಕ್ತ. ಆದರೂ ಒಂದು ಈ ಪ್ರೀತಮ್ ಗೌಡ್ರನ್ನ ಇದಕ್ಕೆ ಭವಾನಿ ಮೇಡಮ್ ಅವರೇ ಬಂದು ಒಳ್ಳೆಯದು. ಹಿಂದೆ ಅವರು JDS ಅವರೆಲ್ಲ ಕಾಲೇಜು, ಹಾಸ್ಪಿಟ್ಲ್, ಇವತ್ತು ಹಾಸ್ಪಿಟ್ಲು ಮಾಡಿದಾರಲ್ಲ, ಎಲ್ಲಕ್ಕೂ ಹೊರಗಡೆ ಹೋಗ್ಬೇಕಾಯ್ತು. ಇವತ್ತು ಹಾಸನಲ್ಲೇ ಎಂಥ ಕಾಯಿಲೆ ಆದರೂ ಇವತ್ತು ಹಾಸನಲ್ಲೇ ಇದು ಮಾಡ್ತೀವಿ. ಕಾಂಗ್ರೆಸ್ಸಿಗೆ ಯಾವುದೂ ಕಾಣ್ತಾ ಇಲ್ಲ. ಮಾಡಿದ್ದಾರೆ, ಶಾಸಕರು ಕೆಲಸ ಎಲ್ಲ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಸಾರ್ವಜನಿಕರು ಏನು ತಲುಪಕ್ಕಾಗಿದೆ ಅದೆಲ್ಲ ತಲುಪಿಸಿದ್ದಾರೆ. BJP ಮತ್ತು JDS ಎರಡಕ್ಕೆ ಫೈಟ್ ಇರೋದು. ಅವರು ಇಬ್ಬರಲ್ಲೂ ಪರವಾಗಿಲ್ಲ. ಸ್ವರೂಪ್ ಅವರು ಸ್ಪಂದಿಸ್ತಾರೆ, ಭವಾನಿ ಮೇಡಮ್ ಅವರು ಸ್ಪಂದಿಸ್ತಾರೆ. ನಮ್ಮ MLA ಪ್ರೀತಮ್ ಗೌಡ್ರು ಹೆಂಗೆ ಕೆಲಸ ಮಾಡಿದ್ದಾರೆ 5 ವರ್ಷ? ಎಲ್ಲ ಕಡೆನೂ ಕೆಲಸ ಮಾಡೋರು, ಅವ್ರಿಗೆ ನಾವು ಓಟ್ ಹಾಕೋದು. ಅಂದರೆ ಈಗ ಏನೋ ದೇವೇಗೌಡರು ಇದು ಸೊಸೆನ ನಿಲ್ಲಿಸ್ಬೇಕು ಅಂತ ಅವರೇ ರೇವಣ್ಣವ್ರ ಮಿಸ್ಸಸ್ ಅವ್ರು ನಿಂತ್ರೂ ನಮಗೇನು ಇದಿಲ್ಲ. ಅಂದರೆ ನಾವು ಹಾಕೋದು ನಾವು ಪ್ರೀತಮ್ ಗೌಡ್ರಿಗೆ. ಫೈಟು ಅನ್ನೋಕ್ಕಿಂತ ದೇವೇಗೌಡರು ಕುಟುಂಬ ತುಂಬ ಜನ ನೆಚ್ಚಿದ್ದಾರೆ. JDS ಇಲ್ಲಿ ವಿನ್ ಆಗುತ್ತೆ ಸರ್ 5 ವರ್ಷ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಚರಂಡಿ, ಡ್ರೈನೇಜು, ರೋಡು ಎಲ್ಲ ಮಾಡಿದ್ದಾರೆ. ಭವಾನಿ ರೇವಣ್ಣರು ಬಂದರೆ ಖಂಡಿತ ವಿನ್ ಆಗ್ತಾರೆ. MLA ಆಗಿರುವಂಥ ಪ್ರೀತಮ್ ಗೌಡ್ರು ನಗರಕ್ಕೆ ಏನಾದರೂ ಕೆಲಸಗಳು ಮಾಡಿದಾರ? ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿದ್ದಾರೆ. JDS ಅಲ್ಲಿ ಈ ಬಾರಿ ಅಭ್ಯರ್ಥಿ ಯಾರು ಅಂತ ಗೊಂದಲ ಇದೆ. ಯಾರಾದರೆ ಬೆಟರ್ ನಿಮ್ಮ ಪ್ರಕಾರ? ಈಗ ಅವರು ಇವರು ಅಂತ ಹೇಳೋಕ್ಕಾಗಲ್ಲ. ಈಗ BJP ಅವರು JDS ಅವರು ಬಂದು ಇದು ಮಾಡಿದ್ದಾರೆ. ಕಾಂಗ್ರೆಸ್ ಅವರು ನಮಗೆ ಅವರು ಇದು ಮಾಡಿದ್ದಾರೆ. ಯಾರಿಗೆ ಹೆಂಗೆ ಅಂತ ಹೇಳೋಕ್ಕಾಗ್ತದನ್ನು ನಮ್ಗೆ 3 ಪಕ್ಷನೇ ಬೇಕು. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಗೆ ಒಳ್ಳೆಯದು? ಜನಸಾಮಾನ್ಯರಿಗೆ, ರೈತರಿಗೆಲ್ಲ JDS ಬಂದರೆ ಒಳ್ಳೆಯದು ಅಂತ ನಾನು ಇಷ್ಟ. ಈ ಕರೋನಾ ಟೈಮಲ್ಲಿ ಏನಾದರೂ ನಿಮಗೆ, ಯಾಕಂದರೆ ಅವಾಗ ಸಮಸ್ಯೆ ಆಗಿತ್ತು, ಹಾಗೇನಾದರೂ ಯಾರಾದರೂ ಕೆಲಸ ಮಾಡಿಕೊಟ್ರ, ಸಹಾಯ ಮಾಡಿದ್ರ? ಸಹಾಯ ಮಾಡಿದ್ದಾರೆ ಪ್ರೀತಮ್ ಗೌಡ್ರು. JDS ಅವರು ಯಾರೂ ಮಾಡಿಲ್ಲ, ಕಾಂಗ್ರೆಸ್ ಅವರು ಇಲ್ಲ, ಯಾರೂ ಮಾಡಿಲ್ಲ. ಕಾಂಗ್ರೆಸ್ ಅವ್ರು ಯಾರೂ ಮಾಡಿಲ್ಲ, JDS ಯಾರೂ ಮಾಡಿಲ್ಲ ನಮಗೆ. ಹಾಸನದ KSRTC ಬಸ್ ನಿಲ್ದಾಣದ ಬಳಿ ಇದ್ದೀವಿ. ಇಲ್ಲಿ 3 ಪಕ್ಷಗಳ ಬಲಾಬಲದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಅದರ ಮುಂದುವರೆದ ಭಾಗವಾಗಿ ಇನ್ನಷ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡೋಣ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಈ ಬಾರಿ ಹೇಳ್ಬೇಕಂತಂದರೆ ಸ್ವಲ್ಪ ಫೈಟ್ ಬೀಳ್ಬೋದು. JDSಗೂ BJPಗೂ ಫೈಟ್ ಬೀಳೋ ಅಂಥದ್ದಿದೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇವಾಗ ಇಲ್ಲಿ JDSನಲ್ಲಿ ಒಂದು ಸೀಟಿಗೋಸ್ಕರ ಈಗ ಸ್ವರೂಪ್ ಅವರು ಸ್ವಲ್ಪ ಅವರ ಅಪ್ಪ ಅವರು ಎಲ್ಲ ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅವರು ಸತತ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಭವಾನಿ ಮೇಡಮ್ ಅವರು ನಾನೇ ಇದು ಮಾಡ್ತೀನಿ ಅಂತ ಅವರು ಸ್ಪರ್ಧೆ ಮಾಡ್ತಾರೆ. ಯಾಕೆಂದರೆ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರೀತಮ್ ಗೌಡರು ಈಗ ಇತ್ತೀಚೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ 5 ವರ್ಷದಿಂದ. ಅದಕ್ಕೂ ಮುಂಚೆ ಹೇಳ್ಬೇಕಂತಂದರೆ ದೇವೇಗೌಡರು ಅಭಿವೃದ್ಧಿ ತುಂಬಾ ಮಾಡಿದ್ದಾರೆ. ಬಟ್ ಈಗ ಜನಗಳಿಗೆ ಏನಾಗಿದೆ ಅಂದರೆ ಈಗ ಈಗಿನ ಪ್ರೆಸೆಂಟ್ ಮಾತಾಡ್ತಾರೆ ಹೊರತು ಹಳೇದು ಯಾವುದೂ ಮಾತಾಡಲ್ಲ. ಹಾಸನಲ್ಲಿ ಎಲ್ಲ ಜಿದ್ದೆ ಇದೆ ಸರ್, ಎಲ್ಲ ಜಿದ್ದೆ ಇದೆ. ಯಾವ ಪಕ್ಷ ಅಂತ ಹೇಳೋಕ್ಕಾಗಲ್ಲ ಈ ಸದ್ಯ. ಈ ಕಡೆ ಭವಾನಿ ರೇವಣ್ಣವರು ಅವರು ಟಿಕೆಟ್ ಕೇಳ್ತಾವ್ರೆ, ಸ್ವರೂಪ್ ಅವರು ಕೇಳ್ತಾವ್ರೆ. ನಮ್ಮದೆಲ್ಲ ಜಾಸ್ತಿ ಸ್ವರೂಪ್ ಕಡೆಗೆ ಒಲವಿದ್ದೀವಿ. ಟಿಕೆಟ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ. ಪ್ರಜ್ವಲ್ ರೇವಣ್ಣ, ಸುರೇಶ್ ರೇವಣ್ಣ ಇಬ್ಬರು ಕೂಡ ಭವಾನಿ ರೇವಣ್ಣ ಅವರು ಕೊಟ್ಟರೆ ಇಲ್ಲಿ ಗೆಲ್ಲೋದು ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಕಾರ್ಯಕರ್ತರ ಮೇಲೆ ಯಾವ ರೀತಿ ಮೆಸೇಜ್ ಪಾಸ್ ಅದು ಈಗ ಆ ಥರ ಅಂದರೆ ಹೇಳೋಕ್ಕಾಗಲ್ಲ. ಅವರು ಕೊಟ್ಟರು ಗೆಲ್ಬೋದು, ಆದರೆ ಸ್ವರೂಪ್ ಕೊಟ್ಟರೆ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಒಲವು ಇದೆ ಹಾಸನದಲ್ಲಿ. ಗೌಡ್ರೆ ನಮಸ್ತೆ. ಯಾವ ರೀತಿಯಾಗಿದೆ ಈ ಬಾರಿ ಚುನಾವಣಾ ಟ್ರೆಂಡ್? ಈ ಬಾರಿ ಚುನಾವಣೆಯಲ್ಲಿ 3 ಪಾರ್ಟಿಗಳು ಬಲಾಢ್ಯಾಗಿದ್ದಾರೆ. ಒಂದು ಈ ಜಿಲ್ಲೆ, ನಮ್ಮ ಹಾಸನ ಜಿಲ್ಲೆ ಕೆಂಪುಕೋಟೆ ಬಾವುಟ ಹಾರಿಸಿದಂಥ ದೇವೇಗೌಡರ ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಆಗಿದ್ದಾರೆ. ಈಗ 5 ವರ್ಷಗಳಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಆಗಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಕುಚೇಷ್ಟೆ ಆಗಿದೆ. ಇದು ರಾಜಕೀಯ ಕುಚೇಷ್ಟೆ. ಹಾಸನಲ್ಲಿ ಸ್ವರೂಪಿಗೆ ಕೊಟ್ಟರೆ ಗೆಲ್ತಾರೆ, ಸ್ವರೂಪ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಗ್ಯಾರಂಟಿ ಹಾಸನದೇ. ಸುಮ್ಮನೆ ಭವಾನಿ ಅವರು ಯಾರು ಇದು ಮಾಡಬಾರ್ದು, ಸ್ವರೂಪಿಗೆ ಕೊಟ್ಟರೆ ಗ್ಯಾರಂಟಿ ಗೆಲ್ತಾರೆ. ಇಲ್ಲಿ ಪ್ರೀತಮ್ ಅವರು ಅಂತ ಏನು ಕೆಲಸ ಮಾಡಿಲ್ಲ. ಆಲ್ರೆಡಿ 3 ಜನ ಇದ್ದಾರೆ. ರೇವಣ್ಣವ್ರು ಇದ್ದಾರೆ, ಪ್ರಜ್ವಲ್ ಇದ್ದಾರೆ,
ಸೂರಜ್ ಅವರು ಇದ್ದಾರೆ. ಈಗ 4ನವ್ರಿಗೂ ಕೊಟ್ಟರೆ ಸಂದೇಶ ಬೇರೆ ಥರ ಹೋಗುತ್ತೆ ರಾಜ್ಯದಲ್ಲಿ. ಹಾಲಿ ಶಾಸಕರು ಕಾಂಗ್ರೆಸ್ ಇದಕ್ಕೆ ಬಿ ಜೆ ಪಿ ಕಡೆಗೆ ಓಡಾಡ್ತಾವ್ರೆ. ಈಗ ಕಾಂಗ್ರೆಸ್ನವರು ಅವ್ರಿಗೆ ಅಭ್ಯರ್ಥಿಗಳು 4-5 ಜನ ಇದ್ದಾರೆ. ಯಾರಿಗೆ ಸೀಟ್ ಸಿಗುತ್ತೋ ಗೊತ್ತಿಲ್ಲ. ದಳದಿಂದ ಯಾಕೆ ಕುಮಾರಸ್ವಾಮಿ ಬರಬೇಕು ಅಂದರೆ ರೇಷನ್ ಅಂಗಡಿಲಿ ಪ್ರತಿಯೊಂದು ರೇಷನ್ನು ಜಾಸ್ತಿ ಮಾಡ್ಯಾರ ಸರ್. ನಮ್ಮಂಥ ಬಡವರು ಬರೀ ರೇಷನ್ ಅಂಗಡಿ ದುಡ್ಡು ಕಟ್ಟೋಕ್ಕಾಯ್ತಿಲ್ಲ. ಹಂಗಾಗಿ ರೈತರಿಗೋಸ್ಕರ ಕುಮಾರಸ್ವಾಮಿನೇ ಬರಬೇಕು ಸರಿ ಸರ್. ಪ್ರೀತಮ್ಮು ನಮ್ಮ ಪಾರ್ಟಿಗೆ ಅದು ಇದು ನಡಿಬೋದು. ಒಂದು ನಡೆದ್ರು ಏನೇನು ನಡೆದ್ರು ನಮ್ಮಂಥ ಬಡವರುಗಳಿಗೆ ನಮ್ಮಂಥ ರೈತರುಗಳಿಗೆ ಭವಾನಿ ಅಕ್ಕನೇ ಬರಬೇಕು. ಕುಮಾರಸ್ವಾಮಿ ರೇವಣ್ಣ ಅವರೇ ಬರಬೇಕು. ಅವ್ರಿಗೆ ರೈತರ ಮೇಲೆ ತುಂಬ ಕಾಳಜಿ ಐತಿ. BJP JDS ಲೋಕಲ್ ಇಲ್ಲಿ ಕೈಗೆ ಸಿಗ್ತಾರೆ ಸ್ಥಳೀಯರು MLAಗಳು ಅವ್ರಿಗೆ ಆಗಬೇಕು. ಅಭಿವೃದ್ಧಿ ಕೆಲಸ ಆಗಿದೆ. ಎರಡೂ ಇದ್ದೇ ಇದೆ, ಇಬ್ಬರಿಗೂ ಫೈಟ್ ಇದ್ದೇ ಇದೆ. ಅಂದರೆ ಲೋಕಲಲ್ಲಿ ಸಣ್ಣ ಪುಟ್ಟದೆಲ್ಲ ಬಗೆಹರಿಸ್ತಾರೆ, ಇಮಿಡಿಯೇಟ್ಲಿ ಕೈ ಸಿಗ್ತಾರೆ, ಏನಾರು ಹೋಗಿ ಕೂತ್ಕೊಂಡು ಮಾತಾಡ್ಬೋದು. ಸರ್ ಇಲ್ಲಿ JDS BJP ಎರಡೂ ಸ್ಟ್ರಾಂಗ್ ಇದೆ. ಇಲ್ಲಿ ಸ್ವರೂಪಣ್ಣ ಕೊಟ್ಟರೆ ಒಳ್ಳೇದಾಗುತ್ತೆ. ಸ್ವರೂಪಣ್ಣ ಗೆಲ್ತಾರೆ ಕೊಟ್ಟರೆ. ಸ್ವರೂಪ್ ಮತ್ತು ಪ್ರೀತಮ್ ಗೌಡ್ರಿಗೆ ಕೊಟ್ಟರೆ ಸರಿಯಾದ ಫೈಟ್ ಆಗೈತೆ. ಭವಾನಿ ಅವ್ರಿಗೆ ಕೊಟ್ಟರೆ ಫೈಟ್ ಆಗಲ್ಲ, ಅಂದರೆ ಇವ್ರಿಗೆ ಕೊಟ್ಟು ಅವ್ರ ಮಗನಿಗೆ ಕೊಟ್ಟರೆ ಫೈಟ್ ಆಗುತ್ತೆ. ಕಾಂಗ್ರೆಸ್ ಅವ್ರದ್ದು ಇನ್ನೂ ಗೊತ್ತಿಲ್ಲ ಅಣ್ಣ, ನೋಡಬೇಕು. ಹೆಂಗಿದೆ ಎಲೆಕ್ಷನ್ ನಡೀತಾ ಇದೆ ಸರ್. ಅಷ್ಟೇ ನನಗೆ ಇದರಿಲ್ಲ, ಅದರಲ್ಲಿ ಪರವಾಗಿಲ್ಲ. ಮೂರು ಪಾರ್ಟಿಯವರು ಬರ್ತಾ ಇದ್ದಾರೆ. ಕಳೆದ ಬಾರಿ ಗೆದ್ದಿದ್ದಂತಹ ಪ್ರೀತಮ್ ಗೌಡ್ರು ಏನಾದರೂ ಕೆಲಸ ಮಾಡಿದ್ದಾರೆ 5 ವರ್ಷ? ಮಾಡಿದ್ದಾರೆ ಅನಿಸುತ್ತೆ ಸರ್, ನನಗನ್ಸುತ್ತೆ ಮಾಡಿದ್ದಾರೆ ಅಂತ. ಎಲ್ಲ ಸಮುದಾಯಗಳನ್ನ ನೋಡ್ಕೊಳ್ತಾ ಇದ್ದಾರೆ ಚೆನ್ನಾಗಿ. ಹೌದು ಸರ್. ಯಾಕಂದರೆ ಸ್ಪೆಸಿಫಿಕ್ ಆಗಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ BJP ಶಾಸಕರಲ್ವಾ, ಹಂಗಾಗಿ ಬೇರೆ ಸಮುದಾಯಗಳಿಗೇನು ಸಮಸ್ಯೆ ಮಾಡ್ತಾ ಇಲ್ವಾ? ಏನಿಲ್ಲ ಸರ್, ಪರವಾಗಿಲ್ಲ. ಹಾಸನ ಇವ್ರು ಬಂದಾಗಿರಿಂದ ಪ್ರೀತಮ್ ಗೌಡರು ವರ್ಕೆಲ್ಲ ಚೆನ್ನಾಗಿ ಆಗ್ತಾಯಿದೆ, ಕೆಲಸಗಳು ಚೆನ್ನಾಗಿ ಆಗ್ತಾಯಿದೆ, ಜನ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಹಾಸನ ಜನಕ್ಕೆ ಏನಂದರೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಪ್ರೀತಮ್ ಗೌಡ್ರ ಮುಂದೆ ಇವರು ಫೈಟ್ ಮಾಡೋದು ತುಂಬ ಕಷ್ಟ ಇದೆ. ಅಂದರೆ ಇವರು ಅಷ್ಟು ಜನರ ಮನಸ್ಸೊಳಗಡೆ ಬೇರೂರು ಬಿಟ್ಟಿದ್ದಾರೆ ಆಲ್ರೆಡಿ. ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ BJPಗೆ ಫೇವರ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಭವಾನಿ ರೇವಣ್ಣ ಅವರು ನಿಂತ್ಕೊಂಡ್ರೆ ಸ್ವಲ್ಪ ಟಫ್ ಫೈಟ್ ನಡೀತೆ ಅಂತ ಅನಿಸುತ್ತೆ. ಆದರೂ ಈ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿದ್ರೆ ನಮ್ಮ ಇವರು ಪ್ರೀತಮ್ ಜೇಗೌಡ ಅವರು ಚೆನ್ನಾಗೆಲ್ಲ ಕೆಲಸ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. JDS ಅಲ್ಲಿ ಅಭ್ಯರ್ಥಿ ಮೇಲೆ BJP ಗೆಲುವು ನಿರ್ಧಾರ ಆಗುತ್ತೆ. ಖಂಡಿತವಾಗ್ಲೂ JDSಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ನಂದು. ನಮ್ಮನೇನ ನಾವು ಸ್ವಚ್ಛ ಮಾಡ್ಕೊಳಕ್ಕೆ ಬೇರೆಯವ್ರು ಬಂದು ಕ್ಲೀನ್ ಮಾಡಲ್ಲ, ಕರೆಕ್ಟಾ? ಸೊ JDS ಅಂದರೆ ಬೆಟರ್. ಈಗ ಪ್ರೀತಮ್ ಗೌಡ್ರಿಗೆ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ? ಚೆನ್ನಾಗಿ ಪ್ಲಸ್ ಇದೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. 99 ಮತ್ತು 2018 2 ಬಾರಿ ಬಿಟ್ಟರೆ ಇನ್ನು ಯಾವಾಗಲೂ ಕೂಡ ಜನತಾ ದಳದವರೇ ಇಲ್ಲಿ ಗೆದ್ದಿರುವಂಥದ್ದು. ಅದಕ್ಕೂ ಮೊದಲು ಕಾಂಗ್ರೆಸ್ ಅವರು ಗೆದ್ದಿದ್ರು. ಈ ಬಾರಿ ಏನಿದೆ ಪಲ್ಸ್ ಇಲ್ಲಿ? ಅದೇ ಜನಗಳು ಮನಸ್ಸು ಎಲೆಕ್ಷನ್ ದಿವಸ ಹೆಂಗಿರುತ್ತೆ ಆ ಥರ ಹೋಗುತ್ತೆ. ಇನ್ನೇನು ಎಲೆಕ್ಷನ್ ಬರ್ತಾ ಇದೆ. ಮುಂಚೆ ಎಲ್ಲ JDSಗೆ ಓಟ್ ಹಾಕ್ತಾಯಿದ್ರು, ಈಗ ಪ್ರೀತಮ್ ಗೌಡ್ರಿಗೆ ಹಾಕ್ತಾಯಿದ್ದೀವಿ. ಯಾಕೆಂದರೆ ಪ್ರೀತಮ್ ಗೌಡ್ರು ಕೆಲಸ ಮಾಡಿದ್ದಾರೆ, ಜಮೀನೆಲ್ಲ ಕೊಡಿಸಿ ನಮಗೆ ಸೈಟೆಲ್ಲ ಕೊಡಿಸಿ. ಅದು ಪ್ರಕಾಶ್ ಮಗ ನಿಂತರೆ ಸ್ವಲ್ಪ ಫೈಟ್ ಆಗ್ಬೋದು. ಇನ್ನು ರೇವಣ್ಣ ಭವಾನಿ ಬಂದರೆ ಅಂತ ಸ್ವಲ್ಪ ಇದೆ, ಫೈಟ್ ಏನಾಗಲ್ಲ. ಎಲ್ಲ ಸಮುದಾಯದವರು ಪ್ರೀತಮ್ ಗೌಡ್ರಿಗೆ ಹಾಕ್ತಾರ. ಇಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿರುತ್ತೆ? ಎಲ್ಲ ಕಾಂಗ್ರೆಸ್ಸಿಂದ ಏನಿಲ್ಲ ಪಾತ್ರ, ಏನೋ ಒಂದು 10% ಅಷ್ಟೆ. ಎಲ್ಲ 80% ಎಲ್ಲ ಪ್ರೀತಮ್ ಗೌಡ್ರು. ಇನ್ನೇನಿದ್ರು 40-30% JDS ಇರುತ್ತೆ ಅಷ್ಟೆ. 100% ಅಂತಾರೆ ಅಲ್ಲ JDS ರೇವಣ್ಣ ಅರ್ಥಯ. ಕಾಂಗ್ರೆಸ್ ಅವ್ರು ಬರ್ತಾರೆ ಓದ್ತಾರೆ. ಅವ್ರಿಗೆ ಕಾಂಗ್ರೆಸ್ನವ್ರು ಬರೀ ಬಾಗೂರು ಮಂಜಣ್ಣ ಇದ್ರೆ ಒಡ್ಡಾಡ್ಕೊಂಡ್ರೆ ಹೆಂಗಾರು ಇದ್ದಾಗಾರು ಅವ್ರು ಪತ್ತಿ ಇಲ್ದಂಗೆ ಓಡೋದು ಹಾಸನಕ್ಕೆ. ಪೈಪೋಟಿ ಇದೆ ಸರ್ ಈ ಸಲ ನೋಡ್ಬೇಕು ಸರ್, ಕಾದು ನೋಡೋಣ. ಒಂದು 2-3 ತಿಂಗಳಿದೆ, ಕಾದು ನೋಡೋಣ ಸರ್. ಈಗ ಭವಾನಿ ಅಕ್ಕವ್ರ ಬಗ್ಗೆ ಮತ್ತು ಪ್ರೀತಮಣ್ಣವ್ರ ಬಗ್ಗೆ ತುಂಬ ಫೈಟ್ ಇದೆ, ಕಾದು ನೋಡೋಣ ಸರ್. ಹೆಂಗಿದೆ ಟ್ರೆಂಡ್, ಎಲೆಕ್ಷನ್ ಟ್ರೆಂಡ್? ಎಲೆಕ್ಷನ್ ಟ್ರೆಂಡ್ ನಡೀತೈತೆ, ಇನ್ನು ಬರಬೇಕು ಮುಂದೆ. ನಮ್ಮ ಮುಂದೆ ಏನಾಯ್ತು ನೋಡ್ಬೇಕು. ಸದ್ಯ JDS ಜಾಸ್ತಿ ಇಲ್ಲಿರೋದು, JDS ಪರವೇ ಇರೋದು. ಈಗ ನಾನು ಸ್ವತಃ ಹಾಸನದಲ್ಲಿರುವಂತಹ ಫುಡ್ ಕೋರ್ಟ್ ಬಳಿ ಇದ್ದೀನಿ. ಇಲ್ಲಿ ಕೆಲಸ ಮಾಡ್ತಿರುವಂಥವ್ರು ಯಾವ ರೀತಿಯಾಗಿ ವಾತಾವರಣ ಇದೆ ಅನ್ನುವಂಥದ್ದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಹೆಂಗಿದೆ ಇಲ್ಲಿ ಫುಡ್ ಕೋರ್ಟ್ ಸ್ಟಾರ್ಟ್ ಆದಮೇಲೆ? ಚೆನ್ನಾಗಿದೆ ಸರ್. ಅದೇ ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದಾರೆ, ಒಂದೇ ಕಡೆ ಬಂದು ಬಿಸ್ನೆಸ್ ಮಾಡೋಂಗಾಗಿದೆ.
ಚೆನ್ನಾಗಿದೆ. ಎಲ್ಲ ಒಂದೇ ಕಡೆ ಎಲ್ಲರೂ ಅಲ್ಲಿ ಇಲ್ಲಿ ಇದ್ದವರೆಲ್ಲ ಬಂದು ಒಂದೇ ಕಡೆ ಬರ್ತಾರಲ್ಲ, ಯಾರಿಗೆ ಯಾವ್ದು ಬೇಕಾದ ಆಯ್ಕೆ ಮಾಡ್ಕೊಂಡು ನಮ್ಮಲ್ಲೂ ಬಂದು ಬೇರೆ ಕಸ್ಟಮರು ನಮಗೆ ಅಡ್ಜಸ್ಟ್ ಆಗಿ ಈಗ ಒಳ್ಳೆ ಕಸ್ಟಮರ್ ಚೆನ್ನಾಗಿದೆ. ಹಾಸನದಲ್ಲಿ ಚುನಾವಣಾ ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ? ಅಂದರೆ ಅಭಿವೃದ್ಧಿ ನೋಡಿಕೊಂಡೇ ಎಲ್ಲರೂ ಮಾಡ್ತಾರಲ್ಲ. ಈಗ ಆಲ್ರೆಡಿ ಪ್ರೀತಮಣ್ಣ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಕೆಲಸ ವೇಸ್ಟ್ ಜಾಗನೆಲ್ಲ ಈ ಥರ ಕೆಲಸ ಮಾಡಿದಾರಲ್ಲ. ಇದು ಫುಡ್ ಕೋರ್ಟ್ ಆದಮೇಲೆ ಅನುಕೂಲ ಆಗಿದೆಯಾ? ಹಾಂ ಆಗಿದೆ. ಈಗಿರೋ ಶಾಸಕರು ಕೆಲಸ ಮಾಡಿದಾರಾ? ಹಾಂ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ರೂಲ್ಸ್ ಮುಂದೆ ಯಾರ್ಯಾರಿಗೆ ಇಲ್ಲಿ ಫೈಟ್ ಆಗ್ಬೋದು? ಯಾವ್ಯಾವ ಪಕ್ಷಕ್ಕೆ ಫೈಟ್ ಆಗ್ಬೋದು? ಪಕ್ಷ ಇನ್ನೇನು ಬಿ ಜೆ ಪಿನೇ ಬರುತ್ತಂತ ಭಾಳ ಫೈಟ್ ಇದೆ ಹಾಸನಲ್ಲಿ, ನೋಡ್ಬೇಕು. ನಾವು ಈಗ ಬಂದು ಇಲ್ಲಿ ಕುತ್ಕ ಊಟ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ, ಹಾಗಾಗಿ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ದಾರೆ ಪ್ರೀತಮ್ ಅವರು. ಎಲೆಕ್ಷನ್ ಟ್ರೆಂಡು ನಾರ್ಮಲ್ ಆಗಿದೆ ಸರ್. JDS ಐ ಥಿಂಕ್ BJP ಫುಲ್ಲು ಫೈಟ್ ಆಗ್ಬೋದು. ನೀವೇ ನೋಡ್ಬೋದು, ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಅದು ಈ ಸರಿನ ಅವರೇ ಬರಲಿ ಅಂತೇಳಿ ಬಯಸ್ತೀವಿ. ಐ ಥಿಂಕ್ ಹಿಂದುತ್ವ ಜೆಂಡಾ ಇಟ್ಕೊಂಡು ಏನು ಮಾಡ್ತಾಯಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅನ್ಸುತ್ತೆ. ಮೇ ಬಿ ಇವರಿಬ್ಬರು ಜಗಳದಲ್ಲಿ ಕಾಂಗ್ರೆಸ್ ಗೆಲ್ಲೋ ಚಾನ್ಸಸ್ ಇದೆ. ನೋಡೋದ ಏನೇನು ಆಗ್ಬೋದು, ಕಾಯ್ದುಕೊಂಡು ನಾವು. ಸರ್, ಹಾಸನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸ ಅಂತ ಮಾಡಿದವರು ನಮ್ಮ ಪ್ರೀತಮ್ ಗೌಡರು. ಎಲ್ಲ ಈಗಲೇ ನಾವು ಒಂದು ಫುಡ್ ಕೋರ್ಟ್ ಅಂತ ಈಗ ಮಾಡಿದ್ದಾರೆ. ನಮಗಿಲ್ಲಿ ಅಂಬೂರ್ ಬಿರಿಯಾನಿ ಆಗಲಿ, ಚಿಕನ್ ಆಗಲಿ, ಇನ್ನು ಇಡ್ಲಿ ವಡೆ ಎಲ್ಲದು ಪ್ರತಿಯೊಂದು ಒಂದೇ ಥರ ಸಿಗುತ್ತೆ. ತುಂಬ ಅಭಿವೃದ್ಧಿಯಾದ ಕೆಲಸಗಳನ್ನು ನಾವು ಈ ಫೀಲ್ಡಲ್ಲಿ ನೋಡ್ತಾ ಇದ್ದೀವಿ. ಒಟ್ಟಾರೆ ಇದಾಗಿತ್ತು ಹಾಸನ ವಿಧಾನಸಭಾ ಕ್ಷೇತ್ರದ ಜನರ ನಾಡಿಮಿಡಿತ. ಭಾಳಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇರುವಂಥ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಬಾರಿ ನೇರ ಪೈಪೋಟಿ ಆಗುವಂಥದ್ದು BJP ಅಭ್ಯರ್ಥಿ ಪ್ರೀತಮ್ ಗೌಡ ಹಾಗೂ JDS ಇಂದ ಭವಾನಿ ರೇವಣ್ಣ ಆದರೂ ಕೂಡ ಫೈಟ್ ಆಗುತ್ತೆ. ಅದೇ ರೀತಿ ಸ್ವರೂಪ್ ಗೌಡರು ಅಭ್ಯರ್ಥಿ ಆದರೂ ಕೂಡ ಫೈಟ್ ಆಗುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಖಚಿತವಾಗಿ ಇಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಜಿದ್ದಾಜಿದ್ದಿ ವಿಶೇಷ ಕಾರ್ಯಕ್ರಮ. ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ.